ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೇರಳ ಸ್ಕೂಲ್ ಟೀಚರ್ಸ್ ಯೂನಿಯನ್ನ 46ನೇ ರಾಜ್ಯ ಸಮ್ಮೇಳನ 19ರಿಂದ 21ರವರೆಗೆ. ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆಯಿತು. ವಿಶೇಷ ಸಿಡಿಮದ್ದು ಪ್ರದರ್ಶನ. ಬಾಯರ್ ಗಾಳಿಯಡ್ಕ ಆಸಿಫ್ ಸಾವಿಗೆ ಸಂಬಂಧಿಸಿ ಸಮಗ್ರ ತನಿಖೆ ನಡೆಸಬೇಕೆಂದು ಆಗ್ರಹ. ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಿದರು ಆಸಿಫ್ ತಾಯಿ. ಕೇರಳ ಕೋಆಪರೇಟಿವ್ ಪೆನ್ಷನರ್ಸ್ ಅಸೋಸಿಯೇಷನ್ ಕಾಸರಗೋಡು ತಾಲೂಕು ಸಮ್ಮೇಳನ ರಾಜ್ಯ ಕಾರ್ಯದರ್ಶಿ ಎಂ ಗೋಪಾಲಕೃಷ್ಣನ್ ಅವರಿಂದ ಉದ್ಘಾಟನೆ. ಸ್ಪೀಡ್ವೇ ಇಂಟರ್ನ್ಯಾಷನಲ್ ಗ್ರೂಪ್ ವಿದ್ಯಾಭ್ಯಾಸ ಪ್ರಶಸ್ತಿ ವಿತರಣೆ, ಚಿನ್ನದ ಪದಕ ವಿತರಣೆ, ಅಭಿನಂದನಾ ಸಭೆ ಜನವರಿ 19ರಂದು. ವಾರ್ತೆಗಳು ವಿವರವಾಗಿ. ಕೇರಳ ಸ್ಕೂಲ್ ಟೀಚರ್ಸ್ ಯೂನಿಯನ್ನ 46ನೇ ರಾಜ್ಯ ಸಮ್ಮೇಳನ 19ರಿಂದ 21ರವರೆಗೆ ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೇರಳ ಸ್ಕೂಲ್ ಟೀಚರ್ಸ್ ಯೂನಿಯನ್ನ 46ನೇ ರಾಜ್ಯ ಸಮ್ಮೇಳನ 19ರಿಂದ 21ರವರೆಗೆ ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ನಡೆಯಲಿದೆ. ಕೆಎಸ್ಟಿಯು ಅಧ್ಯಕ್ಷ ಕೆಎಂ ಅಬ್ದುಲ್ಲಾ ಧ್ವಜಾರೋಹಣ ನೆರವೇರಿಸುವರು. ಸಮ್ಮೇಳನದಲ್ಲಿ ಶಿಕ್ಷಣ ರಂಗ ಎದುರಿಸುತ್ತಿರುವ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಗುವುದು. ಸಪ್ಲಿಮೆಂಟರಿ ಬಿಡುಗಡೆ, ಸಾಂಸ್ಕೃತಿಕ ಸಮ್ಮೇಳನ, ಪ್ರತಿನಿಧಿ ಸಮ್ಮೇಳನ, ಶೈಕ್ಷಣಿಕ ಸಮ್ಮೇಳನ, ಇತಿಹಾಸ ವಿಚಾರ ಸಂಕಿರಣ, ಸಂಗೀತ ರಾತ್ರಿ, ಸಾರ್ವಜನಿಕ ಸಮ್ಮೇಳನ, ಬೀಳ್ಕೊಡುಗೆ ಸಮ್ಮೇಳನ, ಸೌಹಾರ್ದ ಸಮ್ಮೇಳನ ಮತ್ತು ವಾರ್ಷಿಕ ಕೌನ್ಸಿಲ್ ಎಂಬಿವುಗಳು 3 ದಿನಗಳಲ್ಲಾಗಿ ನಡೆಯಲಿದೆ ಎಂದು പദാധികാരികൾ ತಿಳಿಸಿದರು. ഒന്ന് പാഠ്യപദ്ധതി പരിഷ്കരണവുമായി ബന്ധപ്പെട്ട് മുൻകാലങ്ങളെ ഏറ്റവും അവസാനം നിൽക്കുന്ന പാഠ്യപദ്ധതിയേക്കാളേറെ നിലവിലുള്ള പാഠ്യപദ്ധതിക്കുള്ള പോരായ്മകൾ ഉണ്ടെങ്കിൽ അത് തിരുത്തേണ്ടത് അധ്യാപക സംഘടന എന്ന നിലയ്ക്ക് ഞങ്ങളുടെ കർത്തവ്യമാണ്. അതിനാവശ്യമായ ചർച്ച ഈ സംഘടനാ സമ്മേളനത്തിന്റെ ഭാഗമായി നടക്കും. അത് കേരളത്തിലെ ഏറ്റവും വലിയ പ്രതിസന്ധി നേരിടുന്ന ഒരു പ്രശ്നമാണ്. കേരളത്തിലെ സ്കൂളുകളെ ഉച്ചഭക്ഷണ വിതരണം വലിയ പ്രതിസന്ധി നേരിടുകയാണ്. ഉച്ചഭക്ഷണ വിതരണത്തിന്റെ ഫണ്ടുമായി ബന്ധപ്പെട്ട വലിയൊരു ക്രൈസിസ് ഇപ്പോഴുണ്ട്. കാലങ്ങളായി, മാസങ്ങളായി ഈ ഫണ്ട് ഡ്യൂ ആയതുകൊണ്ട് തന്നെ ഹെഡ് മാസ്റ്റർമാരും PTA അധ്യാപകരും ബുദ്ധിമുട്ടിലാണ്. അതിനുള്ള പരിഹാരങ്ങളും അതിന്റെ തുടർച്ചയായ പ്രക്ഷോഭങ്ങളും ഈ സമ്മേളനം. ಸುದ್ದಿಗೋಷ್ಠಿಯಲ್ಲಿ ಕೆಎಂ ಅಬ್ದುಲ್ಲಾ, ಪಿಕೆ ಅಜೀಜ್, ಎ ಅಬ್ದುಲ್ ರೆಹಮಾನ್, ಎಸಿ ಅಟ್ಟಾವುಲ್ಲಾ, ಟಿಕೆಪಿ ಅಬ್ದುಲ್ ರೌಫ್, ಗಫೂರ್ ದೇಳಿ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಭಕ್ತಿಪೂರ್ವಕವಾಗಿ ನಡೆದು ಬರುತ್ತಿದೆ. ವಿಶೇಷ ಸಿಡಿಮದ್ದು ಪ್ರದರ್ಶನ ನಡೆಯಿತು. ಸಾವಿರಾರು ಮಂದಿ ಭಕ್ತರು ಆಗಮಿಸಿದ್ದರು. ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವವು ಭಕ್ತಿಪೂರ್ವಕವಾಗಿ ನಡೆದು ಬರುತ್ತಿದೆ. ಶುಕ್ರವಾರ ಸಾಯಂಕಾಲ ತಾಯಂಬಕ ದೀಪಾರಾಧನೆ, ಪೂಜೆ, ಶ್ರೀಬಲಿಯೋತ್ಸವ ನಡೆಯಿತು. ವಿಶೇಷ ಸಿಡಿಮದ್ದು ಪ್ರದರ್ಶನವೂ ನಡೆಯಿತು. ನಂತರ ಶ್ರೀ ಭೂತಬಲಿ ನಡೆಯಿತು. ಸಾವಿರಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಾಯರ್ ಗಾಳಿಯಡ್ಕದ ಆಸಿಫ್ನ ಸಾವಿನಲ್ಲಿ ನಿಗೂಢತೆಯನ್ನು ಹೋಗಲಾಡಿಸಬೇಕೆಂದು ಆಗ್ರಹಿಸಿ ಆಸಿಫ್ನ ತಾಯಿ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಶಿಲ್ಪಾ ಅವರನ್ನು ನೇರವಾಗಿ ಭೇಟಿ ಮಾಡಿ ಸಾವಿಗೆ ಸಂಬಂಧಿಸಿ ಸಮಗ್ರ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಿರುವುದು. ಬಾಯರ್ ಗಾಳಿಯಡುಕದ ಆಸಿಫ್ನ ಸಾವಿನ ನಿಗೂಢತೆಯನ್ನು ಹೋಗಲಾಡಿಸಬೇಕು ಎಂದು ಆಗ್ರಹಿಸಿ ಆಸಿಫ್ನ ತಾಯಿ ಮುಖ್ಯಮಂತ್ರಿಯವರಿಗೆ ಸಿಪಿಎಂ ಮುಖಂಡರ ಮೂಲಕ ಮನವಿ ಸಲ್ಲಿಸಿದರು.
ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಶಿಲ್ಪಾ ಅವರನ್ನು ಸಿಪಿಎಂ ಮುಖಂಡರ ಜೊತೆಗೆ ನೇರವಾಗಿ ಭೇಟಿ ಮಾಡಿ ಸಾವಿಗೆ ಸಂಬಂಧಿಸಿ ಸಮಗ್ರ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಿರುವುದು. ಇಲ್ಲಿಯವರೆಗಿನ ತನಿಖಾ ವರದಿಯನ್ನು ಆಗ್ರಹಿಸಿ ಸಮಗ್ರ ತನಿಖೆ ನಡೆಸಿ ಸಾವಿನ ನಿಗೂಢತೆಯನ್ನು ಹೋಗಲಾಡಿಸುವುದಾಗಿ ಆಸಿಫ್ ತಾಯಿ ಸಕೀನಾಗೆ ಭರವಸೆ ನೀಡಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಕೋಆಪರೇಟಿವ್ ಪೆನ್ಷನರ್ಸ್ ಅಸೋಸಿಯೇಷನ್ ಕಾಸರಗೋಡು ತಾಲೂಕು ಸಮ್ಮೇಳನ ಕಾಸರಗೋಡಿನಲ್ಲಿ ನಡೆಯಿತು. ರಾಜ್ಯ ಕಾರ್ಯದರ್ಶಿ ಎಂ ಗೋಪಾಲಕೃಷ್ಣನ್ ಉದ್ಘಾಟಿಸಿದರು. ಕೇರಳ ಕೋಆಪರೇಟಿವ್ ಪೆನ್ಷನರ್ಸ್ ಅಸೋಸಿಯೇಷನ್ ಕಾಸರಗೋಡು ತಾಲೂಕು ಸಮ್ಮೇಳನ ಕಾಸರಗೋಡಿನಲ್ಲಿ ನಡೆಯಿತು. ಕಾಸರಗೋಡು ಹೊಸ ಬಸ್ ಸ್ಟ್ಯಾಂಡ್ನ ಸರ್ವಿಸ್ ಸಹಕಾರಿ ಬ್ಯಾಂಕ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ರಾಜ್ಯ ಕಾರ್ಯದರ್ಶಿ ಎಂ ಗೋಪಾಲಕೃಷ್ಣನ್ ಉದ್ಘಾಟಿಸಿ ಮಾತನಾಡಿದರು. ജില്ലാ ബാങ്കിൽ നിന്ന് ജീവനക്കാരുടെ ഫണ്ട് വേറെ സെപ്പറേറ്റ് ആയിട്ട് ട്രീറ്റ് ചെയ്യണം. മറ്റു സഹകരണ മേഖലയിലെ ജീവനക്കാരുടെ പെൻഷൻ ഫണ്ട് വേറെ, രണ്ട് ഫണ്ടുമായിട്ട് രണ്ട് മാനേജ്മെൻ്റ് ആയിട്ടാണ് അവിടെ വളർന്നിരുന്നത്. അവരെ സംബന്ധിച്ചിടത്തോളം നമ്മുടെ സഹകരണ മേഖലയിൽ ജീവനക്കാരെക്കാൾ കൂടുതൽ ഉയർന്ന പെൻഷൻ അവർക്ക് ലഭിച്ചിട്ടുണ്ട്. ഇന്നും അത് നിലനിൽക്കുന്നുണ്ട്. ഈ അന്തരം കുറയ്ക്കാൻ ആവശ്യമായ നിരന്തര പോരാട്ടങ്ങൾ നമ്മുടെ സംഘടന നടത്തിയിട്ടുണ്ട്, ഫലം കണ്ടില്ല. പക്ഷേ 2019 നമുക്ക് ഈ സഹകരണ മേഖലയിലെ ജീവനക്കാർക്ക് കാലോചിതമായ ഒരു പരിഷ്കരണം പെൻഷനുമായി ബന്ധപ്പെട്ട് വേണമെന്ന് അഭിപ്രായപ്പെട്ടു. ತಾಲೂಕು ಅಧ್ಯಕ್ಷ ಸಿವಿ ಜಯನ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾಧ್ಯಕ್ಷ ವಿ ಮುಕುಂದನ್, ಉಪಾಧ್ಯಕ್ಷ ಕೆ ಬಾಲಕೃಷ್ಣನ್, ಇ ಪದ್ಮಾಕ್ಷನ್, ಎ ರವೀಂದ್ರನ್, ಎನ್ ವಿ ಬಾಲನ್, ನಾರಾಯಣಿ ಕುಟ್ಟಿ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಉದುಮಾ ಪಡಿನ್ಯಾರ್ ಮುಹಿಯುದ್ದೀನ್ ಜಮಾತ್ ಸಮಿತಿ ಹಾಗೂ ಯುಎಇ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಸ್ಪೀಡ್ವೇ ಇಂಟರ್ನ್ಯಾಷನಲ್ ಗ್ರೂಪ್ ವಿದ್ಯಾಭ್ಯಾಸ ಪ್ರಶಸ್ತಿ ವಿತರಣೆ ಹಾಗೂ ಚಿನ್ನದ ಪದಕ ವಿತರಣೆ ಅಭಿನಂದನಾ ಸಭೆ ಜನವರಿ 19ರಂದು ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಉದುಮಾ ಪಡಿನ್ಯಾರ್ ಮುಹಿಯುದ್ದೀನ್ ಜಮಾತ್ ಸಮಿತಿ ಹಾಗೂ ಯುಎಇ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಸ್ಪೀಡ್ವೇ ಇಂಟರ್ನ್ಯಾಷನಲ್ ಗ್ರೂಪ್ ವಿದ್ಯಾಭ್ಯಾಸ ಪ್ರಶಸ್ತಿ ವಿತರಣೆ ಹಾಗೂ ಚಿನ್ನದ ಪದಕ ವಿತರಣೆ ಅಭಿನಂದನಾ ಸಭೆ ಜನವರಿ 19ರಂದು ನಡೆಯಲಿದೆ. ಸಂಸದ ರಾಜಮೋಹನ್ ಉಣಿತಾನ್ ಉದ್ಘಾಟಿಸುವರು. ವಿವಿಧ ಪರೀಕ್ಷೆಗಳಲ್ಲಿ ಉನ್ನತ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಲಾಗುವುದು. ರಾಜ್ಯ ಶಾಲಾ ಕಲೋತ್ಸವದಲ್ಲಿ ಎ ಗ್ರೇಡ್ ಪಡೆದು ಉತ್ತಮ ಪ್ರದರ್ಶನ ನೀಡಿದ ಜೆಎಂಎಸ್ ಶಾಲಾ വിദ്യാർത്ഥിಗಳ കലാ ಕಾರ್ಯಕ್ರಮ ನಡೆಯಲಿದೆ ಎಂದು പദാധികാരികൾ ತಿಳಿಸಿದರು. നമ്മുടെ പഞ്ചായത്ത് പരിധിയിൽ ഏറ്റവും കൂടുതൽ മാർക്ക് നേടിയ +2-ന് ഏറ്റവും കൂടുതൽ മാർക്ക് നേടിയ കുട്ടിയെയും പിന്നെ നമ്മുടെ ജെം സ്കൂളിൽ ഫുൾ A+ നേടിയ കുട്ടിയെയും പിന്നെ അവിടെ തന്നെയുള്ള നമ്മുടെ അൽമദ് ഇസ്ലാമിയ മദ്രസയിൽ നിന്ന് ടോപ്പേഴ്സ് എന്ന കാറ്റഗറി നേടിയ കുട്ടികളെയും ഉൾപ്പെടുത്തി 12ഓളം ഗോൾഡ് മെഡലുകളും 10ഓളം കാറ്റഗറിയിലായി 200-ലധികം അവാർഡുകളും ഞങ്ങളവിടെ ഏർപ്പെടുത്തുകയാണ്. 2 സെക്ഷനിലായി നടത്തപ്പെടുന്ന ഈ അവാർഡ് ദാന ചടങ്ങ് നമ്മുടെ കാസർഗോഡ് MP ബഹുമാനപ്പെട്ട ഉണ്ണിത്താൻ അവർകളും നമ്മുടെ ഉദുമ പഞ്ചായത്ത് പ്രസിഡൻറ്റ് പിന്നെ കാസർഗോഡ് DDE നമ്മുടെ സ്പോൺസറായ സ്പീഡ്വേ ഇൻ്റർനാഷണൽ ഗ്രൂപ്പ് MD തുടങ്ങി മറ്റു പ്രമുഖ വ്യക്തിത്വങ്ങൾ സംബന്ധിക്കുകയാണ്. ಸುದ್ದಿಗೋಷ್ಠಿಯಲ್ಲಿ ಉಮರ್ ಫಾರೂಕ್ ಕೋಟಕುನ್, ಕೆಎಂ ಶಾಹಿದ್, ಅಬ್ದುಲ್ ರೆಹಮಾನ್ ಸಫರ್, ಶಾಫಿ ಮಾಸ್ಟರ್ ಕುದ್ರೋಳಿ, ಕೆಎ ರೌಫ್ ಫಾರೂಕ್, ಶಾಫಿ ತುಟಪಾಡಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಾಲಿನ್ಯ ಮುಕ್ತ ನವಕೇರಳ ಜನಪರ ಅಭಿಯಾನ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಭೆ ನಡೆಯಿತು. ಕಾಸರಗೋಡು DCC ಸಭಾಂಗಣದಲ್ಲಾಗಿತ್ತು ಸಭೆ. ಮಾಲಿನ್ಯ ಮುಕ್ತ ನವಕೇರಳ ಜನಪರ ಅಭಿಯಾನ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಭೆ ನಡೆಯಿತು. ಕಾಸರಗೋಡು DPC ಸಭಾಂಗಣದಲ್ಲಿ ಸಭೆ ಜರುಗಿತು. നവകേരള മിഷൻ രാജ്യ സംയോജകി ഡോക്ടർ TN സീമ മുഖ്യ ഭാഷണം ಮಾಡಿದರು. 2017 ആഗസ്റ്റ് 15 മാലിന്യത്തിൽ നിന്ന് സ്വാതന്ത്ര്യം എന്ന് പറയുന്ന ക്യാമ്പയിൻ ഒരുപക്ഷെ കേരളമെന്നല്ല മറ്റൊരു സംസ്ഥാനത്തും നടക്കാത്ത തരത്തിലുള്ള ഒരു വലിയ ജനകീയ ക്യാമ്പയിൻ ഉള്ള ഒരു ശുചിത്വ ക്യാമ്പയിൻ, ഒരു ജനകീയ വിദ്യാഭ്യാസ പരിപാടിക്കുള്ള ഒരു തുടക്കം കുറിക്കലായിരുന്നു. അതിന്റെ തുടർച്ചയായിട്ട് നടന്ന ഇടപെടലുകളിലൂടെയാണ് ഇന്ന് 37,000-ഓളം വരുന്ന ഹരിതകർമ്മസേന പ്രവർത്തന രംഗത്തുള്ളത്. മെറ്റീരിയൽ കളക്ഷൻ ഫെസിലിറ്റി എന്ന് നമ്മൾ പറയുന്ന മാലിന്യ സംസ്കരണത്തിന്റെ അടിസ്ഥാനമായിട്ടുള്ള വേർതിരിക്കൽ, സെഗ്രിഗേഷൻ, അതിന്റെ തുടർച്ചയായിട്ട് കൈമാറുന്നതുമായി ബന്ധപ്പെട്ട് മാലിന്യ സംസ്കരണം നടത്തിയ വേസ്റ്റ് കൈമാറുന്നതുമായി ബന്ധപ്പെട്ടിട്ടുള്ള അതിൽ RRFകളുണ്ട്, അതുപോലെ തന്നെ MCFകൾ പോലെയുള്ള ഭൗതിക സാഹചര്യം വരുന്നത്. ಸಭೆಯಲ್ಲಿ ಶಾಸಕ ಇ ಚಂದ್ರಶೇಖರನ್ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಮಗ್ರ ಶಿಕ್ಷಾ ಕೇರಳ ರೂಪೀಕರಿಸಿದ ಬಡ್ಡಿಂಗ್ ರೈಟರ್ಸ್ ಯೋಜನೆ ಶಿಕ್ಷಕರ ಕಾರ್ಯಾಗಾರಕ್ಕೆ ಚೆರುವತ್ತೂರಿನಲ್ಲಿ ಚಾಲನೆ ದೊರಕಿತು. ಲೇಖಕ ಪ್ರಕಾಶನ್ ಕರಿವೆಲ್ಲೂರು ಉದ್ಘಾಟಿಸಿದರು.
ಮಕ್ಕಳ ಸೃಜನಶೀಲ ಬರವಣಿಗೆಗೆ ಮಾರ್ಗದರ್ಶನ ನೀಡಲು ಸಮಗ್ರ ಶಿಕ್ಷಾ ಕೇರಳ ರೂಪಿಸಿದ ಬರ್ಡಿಂಗ್ ರೈಟರ್ಸ್ ಯೋಜನೆ ಶಿಕ್ಷಕರ ಕಾರ್ಯಾಗಾರ ಚೆರ್ವತ್ತೂರು ಬಿಆರ್ಸಿಯಲ್ಲಿ ಆರಂಭವಾಯಿತು. ಯೋಜನೆಯ ಭಾಗವಾಗಿ ಶಾಲೆಯಲ್ಲಿ ವಾಚನ ಕೂಟ, ಬರವಣಿಗೆ ಕೂಟ ಎಂಬುವುಗಳನ್ನು ರೂಪೀಕರಿಸಿ ಪುಸ್ತಕ ಚರ್ಚೆ, ಬರವಣಿಗೆ ಕಾರ್ಯಾಗಾರ, ಲೇಖಕರೊಂದಿಗೆ ಸಂವಾದ, ಸಾಹಿತ್ಯ ಯಾತ್ರೆ ಮುಂತಾದ ಕಾರ್ಯಕ್ರಮಗಳು ನಡೆಯಲಿವೆ. ಚೆರ್ವತ್ತೂರು ಬಿಆರ್ಸಿ ಹಾಲ್ನಲ್ಲಿ ನಡೆದ ಕಾರ್ಯಾಗಾರವನ್ನು ಅಧ್ಯಾಪಕ ಹಾಗೂ ಲೇಖಕ പ്രകാശൻ കരിവെള്ളൂർ ഉദ്ഘാಟಿಸಿದರು. ഒരു കവിത വായിക്കാൻ വേണ്ടി ഈ സാക്ഷരതാ പ്രവർത്തനം നടത്തിയൊരു സന്ദർഭമായിരുന്നു. നമ്മൾ പിൽക്കാലത്ത് 1980-കളിൽ ഒരു സാക്ഷരതാ പ്രവർത്തനം നടത്തിയത് നിങ്ങൾക്ക് ബസ്സിൻ്റെ ബോർഡ് വായിക്കണ്ടേ, നിങ്ങൾക്ക് ബാങ്കിൽ ലോൺ എടുക്കുമ്പോൾ ഒപ്പിടണ്ടേ എന്ന് പറഞ്ഞിട്ടാണ് ആളുകൾ സാക്ഷരതയിലേക്ക് ആകർഷിച്ചത് അല്ലേ. എന്നാൽ അന്ന് നിങ്ങൾക്ക് രമണൻ വായിക്കണ്ടേ എന്ന് പറഞ്ഞ് ഒരു സാക്ഷരതാ പ്രവർത്തനം നടത്തിയാണ് കേരളം. നമ്മുടെ നാട്ടിലെ വീടിക്കാരും കൂലിക്കാരും തൊഴിലാളികളൊക്കെ ആ ക്ലാസ് പോയി നിന്ന് പഠിച്ചു. എന്നിട്ട് രമണൻ വായിക്കണമായിരുന്നു. പ്രിയ കവിയുടെ വരികൾ വായിച്ച് ഓരിത്തരിക്കണോ അതിനുവേണ്ടി. ಡಾಕ್ಟರ್ ಕೆವಿ ಸಜೀವನ್ ಅಧ್ಯಕ್ಷತೆ ವಹಿಸಿದ್ದರು. ಬ್ಲಾಕ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಎಂ ಸುನಿಲ್ ಕುಮಾರ್ ಯೋಜನೆ ಸಮಾಲೋಚನೆ ನಡೆಸಿದರು. ಜಿತೇಶ್ ಕಂಬಲ್ಲೂರ್, ಅಖಿಲ್ ವಯಲಂಗುಳಿ, ಸೂರ್ಯ ಕೆವಿ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಆರ್ಜೆ ಪ್ರೊಡಕ್ಷನ್ ನಿರ್ಮಾಣದ ರೋಷನ್ ಆರ್ ಆಳ್ವ ನಿರ್ದೇಶನದ ನೂತನ ತುಳು ಚಿತ್ರ ಪ್ರೊಡಕ್ಷನ್ ನಂಬರ್ 1 ಇದರ ಮುಹೂರ್ತ ಸಮಾರಂಭ ಐಲಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಜರುಗಿತು. ಸ್ಕ್ರಿಪ್ಟ್ ಪೂಜೆಯು ನೆರವೇರಿತು. ಆರ್ಜೆ ಪ್ರೊಡಕ್ಷನ್ ನಿರ್ಮಾಣದ ರೋಷನ್ ಆರ್ ಆಳ್ವ ನಿರ್ದೇಶನದ ನೂತನ ತುಳು ಚಿತ್ರ ಪ್ರೊಡಕ್ಷನ್ ನಂಬರ್ 1 ಇದರ ಮುಹೂರ್ತ ಸಮಾರಂಭ ಐಲಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಜರುಗಿತು. ಮೊದಲಿಗೆ ಸ್ಕ್ರಿಪ್ಟ್ ಪೂಜೆಯು ನೆರವೇರಿತು. ಆರ್ಜೆ ಪ್ರೊಡಕ್ಷನ್ನ ರಮೇಶ್ ಆಳ್ವ ತಿಂಬರ ಮತ್ತು ಜಯಶ್ರೀ ಆರ್ ಆಳ್ವ ತಿಂಬರ ಕ್ಯಾಮ್ರಾ ಚಾಲನೆಗೈದರು. ಉದ್ಯಮಿ ಸಂಜೀವ ಶೆಟ್ಟಿ ತಿಂಬರ ಮುಂಬೈ ಐಲಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ನಾರಾಯಣ ಹೆಗ್ಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದರು. ಉದ್ಯಮಿ ಸೀತಾರಾಮ ಶೆಟ್ಟಿ ತಿಂಬರ, ನೀರಜ್ ಶೆಟ್ಟಿ, ಮಂಗಲ್ಪಾಡಿ ಪಂಚಾಯತ್ನ ಮಾಜಿ ಸದಸ್ಯರಾದ ವಲ್ಸರಾಜ್, ಪಿಎನ್ಆರ್ ಪ್ರೊಡಕ್ಷನ್ನ ರಾಘವೇಂದ್ರ ಹೊಳ್ಳ ತಿಂಬರ ಹಾಗೂ ಇತರರು ಉಪಸ್ಥಿತರಿದ್ದರು. ನಿರ್ದೇಶಕರಾದ ರೋಷನ್ ಆರ್ ಆಳ್ವ ತಿಂಬರ, ಛಾಯಾಗ್ರಾಹಕರಾದ ಅರುಣ್ ರೈ ಪುತ್ತೂರು, ನಾಯಕ ನಟ ನವೀನ್, ನಾಯಕಿ ಅಮೃತ ಹಾಗೂ ಇತರ ಕಲಾವಿದರು, ತಂತ್ರಜ್ಞರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹರ್ಷರಾಜ್ ನಾವೂರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಚಿತ್ರದ ನಾಯಕ ನವೀನ್ KCN+ ಚಾನೆಲ್ನ ನೆಚ್ಚಿನ ಮುಸ್ಸಂಜಿ ಮಾತು ಎಂಬ ಕಾರ್ಯಕ್ರಮದಲ್ಲಿ ನಿರೂಪಕನಾಗಿ ಎಲ್ಲರ ಮನೆ ಹುಡುಗನಾಗಿ ಖ್ಯಾತಿ ಪಡೆದಿದ್ದರು. ಚಿತ್ರದಲ್ಲಿ ಖ್ಯಾತ ಕಲಾವಿದರಾದ ದೀಪಕ್ ರೈ ಪಾಣಾಜೆ, ಪ್ರಕಾಶ್ ತುಮಿನಾಡು, ಪುಷ್ಪರಾಜ್ ಬುಳ್ಳಾರ್ ಸೇರಿದಂತೆ ಹಲವು ತುಳು ಮತ್ತು ಕನ್ನಡ ಚಲನಚಿತ್ರ ತಾರೆಯರು ಬಣ್ಣ ಹಚ್ಚಲಿದ್ದಾರೆ ಎಂದು ಚಿತ್ರದ ನಿರ್ದೇಶಕ ರೋಷನ್ ಆರ್ ಆಳ್ವ ಮಾಹಿತಿ ನೀಡಿದರು. ಇನಿ ಆರ್ಜೆ ಪ್ರೊಡಕ್ಷನ್ ನಮ್ಮ ಸುರುತ್ತ ತುಳು ಚಿತ್ರದ ಮುಹೂರ್ತ ಸಮಾರಂಭ ಮಾಡಿ ಅಂದ್ರೆ ಐಲಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಮ್ಮ ಈ ಒಂದು ಕಾರ್ಯಕ್ರಮ ಮಾಡಿ ಸೊ ನಿರ್ದುಂಬು ಕೆಲವು ಪ್ರಾಜೆಕ್ಟ್ ಹಿಂಗೆ ಮಂತದ ಐಕೆ ನಿಕ್ಲನ ಸಪೋರ್ಟ್ ಆ್ಯಪಲ್ ಇತ್ತಂದ್ರೆ ಅಂಚನೆ ಈ ಒಂದು ಚಿತ್ರಗಳ ನಿಕ್ಲನ ಮಲ್ಲೆಡ್ ಸಪೋರ್ಟ್ ಬೋಡು ಅಂಚನೆ ಈ ಚಿತ್ರದ ಇನಿ ಟೈಟಲ್ ಎಂಕ್ಲು ಬಿಡ್ತೇಜ ಐನಾತ್ ಬೇಗೊಟ್ಟಿನ ಎತ್ತಂಜಿ ಟೈಟಲ್ ರಿಲೀಸ್ ಮನ್ಪು ಎಂಕ್ಲು ಅಂಚನೆ ಮುಹೂರ್ತ ಬೇಗದ ಇದೆಯಾ ಬಂಡ ನಂಗೆ ಒಂದು ಕೆಲವೊಂದು ಸೀನ್ಸ್ ಬೇಗ ಆವಡಿತ್ತು ನಂಚೆ ಅದು ಇಂಕ್ಲು ರಡ್ಡು ಶೆಡ್ಯೂಲ್ ಇದಂಗಿಲ್ಲ ಅಂತ ಕೊಂಚ ಪ್ರಮೋ ಶೂಟ್ ಎಲ್ಲ ಉಂಡು ಸೊ ಆಯ್ನದು ಬೇಗ ನೇನು ಒಂಜೊಂಜಿ ಅದು ಇಂಕ್ಲು ಬಿಡೋದಿಲ್ಲ ಒಂಜಿ ಸ್ಟೆಪ್ ಬೈ ಸ್ಟೆಪ್ ಅದು ಈ ಒಂಜಿ ಚಿತ್ರಡ್ ದೀಪಕ್ ರೈ ಪಾಣೇಜಿ ಅವರು, ಪ್ರಕಾಶ್ ತುಮಿನಾಡು ಅವರು, ಉತ್ಸವ ಮಂಜು ಅವರು, ಪುಷ್ಪರಾಜ್ ಬೊಲ್ಲಾರ್ ಇಂಚಿನ ಸುಮಾರು ಕಲಾವಿದರು ಆ್ಯಂಡ್ ನಟ ಸೊ ನಿಕ್ಲ ಮಾತ್ರ ಈ ಚಿತ್ರ ನಿಕ್ಲ ಮಾತ್ರ ಸಪೋರ್ಟ್ ಬೋರ್ಡು. ಚಿತ್ರದ ಶೀರ್ಷಿಕೆಯು ಶೀಘ್ರದಲ್ಲೇ ಅನಾವರಣಗೊಳ್ಳಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪಟ್ಲ ಶ್ರೀ ಐವರ್ ಭಗವತಿ ಕ್ಷೇತ್ರದಲ್ಲಿ ಕಳಿಯಾಟ ಮಹೋತ್ಸವ ಭಕ್ತಿಪೂರ್ವಕವಾಗಿ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಪಟ್ಲ ಶ್ರೀ ಐವರ್ ಭಗವತಿ ಕ್ಷೇತ್ರದಲ್ಲಿ ಕಳಿಯಾಟ ಮಹೋತ್ಸವ ಭಕ್ತಿಪೂರ್ವಕವಾಗಿ ನಡೆದು ಬರುತ್ತಿದೆ. ಶುಕ್ರವಾರ ಸಾಯಂಕಾಲ ಪುಲ್ಲೂರ್ನ ದೈವ ಪುಲ್ಲೂರಾಳಿ ದೈವದ ಕಳಿಯಾಟ ನಡೆಯಿತು. ನಂತರ ಪುಲಿಕಂಡನ್ ದೈವದ ಬೆಳ್ಳಾಟ, ಕಾಳಪುಲಿಯನ್ ದೈವದ ಬೆಳ್ಳಾಟ ಮುಂತಾದ ದೈವಗಳ ಕಳಿಯಾಟ ನಡೆಯಿತು. ಕ್ಷೇತ್ರ ಕಳಿಯಾಟ ಆದಿತ್ಯವಾರದಂದು ಸಮಾಪನಗೊಳ್ಳಲಿದೆ. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಜತೂರ್ ಪೀಸ್ ಕ್ರಿಯೇಟಿವ್ ಸೆಂಟ್ರಲ್ ಸ್ಕೂಲ್ನಲ್ಲಿ ಕಳೆದ 3 ದಿವಸಗಳಿಂದ ನಡೆದ 2024-25ನೇ ಶೈಕ್ಷಣಿಕ ವರ್ಷದ ಶಾಲಾ ಕ್ರೀಡೋತ್ಸವ ಸಂಭ್ರಮದೊಂದಿಗೆ ಸಮಾಪನಗೊಂಡಿತು. ಸಮಾಜ ಸೇವಕಿ ಹಾಗೂ ಹಿರಿಯ ಶಿಕ್ಷಕಿ ಜುಬೈದಾ ಟೀಚರ್ ವಿಜೇತರಿಗೆ ಬಹುಮಾನ ವಿತರಿಸುವ ಮೂಲಕ ಉದ್ಘಾಟಿಸಿದರು.
ಕುಂಜತ್ತೂರು ಪೀಸ್ ಕ್ರಿಯೇಟಿವ್ ಕೇಂದ್ರೀಯ ಶಾಲೆಯಲ್ಲಿ ಕಳೆದ 3 ದಿನಗಳಿಂದ ನಡೆದ 2024-25ನೇ ಶೈಕ್ಷಣಿಕ ವರ್ಷದ ಶಾಲಾ ಕ್ರೀಡೋತ್ಸವ ಸಂಭ್ರಮದೊಂದಿಗೆ ಸಮಾಪ್ತಿಗೊಂಡಿತು. ಶಾಲಾ ಆವರಣದಲ್ಲಿ ವಿಶೇಷವಾಗಿ ಸಜ್ಜುಗೊಳಿಸಲಾದ ಮೈದಾನದಲ್ಲಿ 3 ದಿನಗಳಲ್ಲಾಗಿ ಕೆಜಿ ವಿದ್ಯಾರ್ಥಿಗಳಿಗೆ ಹಾಗೂ 3ನೇ ತರಗತಿಯಿಂದ 8ನೇ ತರಗತಿವರೆಗಿನ ಬಾಲಕ ಬಾಲಕಿಯರಿಗೆ ವಿವಿಧ ರೀತಿಯ ಕ್ರೀಡಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲಾ ಕ್ರೀಡೋತ್ಸವದ ಸಮಾರಂಭವನ್ನು ಸಮಾಜ ಸೇವಕಿ ಹಾಗೂ ಹಿರಿಯ ಶಿಕ್ಷಕಿ ಸುಬೈದಾ ಟೀಚರ್ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸುವ ಮೂಲಕ ಉದ್ಘಾಟಿಸಿದರು. ದಾರುಲ್ ಉಲೂಮ್ ಅರೇಬಿಕ್ ಕಾಲೇಜಿನ ಪ್ರಾಂಶುಪಾಲೆ ನೂರ್ ಜಹಾನ್ ಸ್ವಲಾಯಿ ಮುಖ್ಯ ಅತಿಥಿಯಾಗಿದ್ದರು. ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಮಹಮ್ಮದ್ ಅಲಿ ಸಲಾಫಿ, ಜಾಹಿರ್ ಸುಸ್ಲಿ, ಇಸ್ತಿಯಾಕ್, ಅಬ್ದುಲ್ ಕುದ್ದೂಸ್, ಮುಸಾ ಕೆಎಚ್, ರಿಯಾಸ್, ಮೋನು ಟಿಎಸ್ ತಲಪಾಡಿ ಮೊದಲಾದವರು ಬಹುಮಾನ ವಿತರಿಸಿದರು. ಶಾಲಾ ಚೇರ್ಮನ್ ಅಬ್ದುಲ್ ರೆಹಮಾನ್ ಅರಿಮಲ, ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಉಪಸ್ಥಿತರಿದ್ದರು. ಕ್ರೀಡೋತ್ಸವಕ್ಕೆ ಶಾಲಾ ಕೋಆರ್ಡಿನೇಟರ್ಸ್ ಹಾಗೂ ಅಧ್ಯಾಪಕರುಗಳು ನೇತೃತ್ವ ನೀಡಿದರು. ಕೆಜಿ ವಿಭಾಗದಲ್ಲಿ ರೂಬಿ ತಂಡ ಚಾಂಪಿಯನ್ಶಿಪ್ ಟ್ರೋಫಿ ಪಡೆದುಕೊಂಡಿತು. ಸೀನಿಯರ್ ಬಾಲಕರ ವಿಭಾಗದಲ್ಲಿ ಟಾಪರ್ಸ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಶಫೀರ್ ಚಾಂಪಿಯನ್ ಟ್ರೋಫಿ ಪಡೆದುಕೊಂಡಿತು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಜಿಲ್ಲಾ ಬಂಟರ ಸಂಘದ ಆಶ್ರಯದಲ್ಲಿ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಹಾಗೂ ಕೆಕೆ ಶೆಟ್ಟಿ ಕುತ್ತಿಕಾರು ಅವರನ್ನು ಸನ್ಮಾನಿಸಲಾಯಿತು. ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾ ಬಂಟರ ಸಂಘದ ಆಶ್ರಯದಲ್ಲಿ ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿ ಹಾಗೂ ಕೆಕೆ ಶೆಟ್ಟಿ ಕುತ್ತಿಕಾರು ಅವರನ್ನು ಸನ್ಮಾನಿಸಲಾಯಿತು. ಐಲಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಭಾಭವನದಲ್ಲಿ ನಡೆದ ಹುಟ್ಟೂರ ಸನ್ಮಾನ ಕಾರ್ಯಕ್ರಮವನ್ನು ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ ಉದ್ಘಾಟಿಸಿದರು. ಜಿಲ್ಲಾ ಸಂಘದ ಅಧ್ಯಕ್ಷ ನ್ಯಾಯವಾದಿ ಸುಬ್ಬಯ್ಯ ರೈ ಅಧ್ಯಕ್ಷತೆ ವಹಿಸಿದ್ದರು. ಮಲ್ಲಿಕಾ ಪಕ್ಕಳ, ಸಂಜೀವ ಶೆಟ್ಟಿ ತಿಂಬರೆ, ಚಂದ್ರಹಾಸ ಪೆರಳಾಲಗುತ್ತು, ಸದಾನಂದ ರೈ ಕಾಸರಗೋಡು, ಶಾಮನ ಶೆಟ್ಟಿ ಕಾಸರಗೋಡು, ಗೋಪಾಲಕೃಷ್ಣ ಶೆಟ್ಟಿ, ಕಿರಣ್ ಮಾಡ ಮುಂತಾದವರು ಉಪಸ್ಥಿತರಿದ್ದರು. ಮೋಹನ್ ರೈ ಕೈಯಾರು ಸ್ವಾಗತಿಸಿ ಚಿದಾನಂದ ಆಳ್ವ ಧನ್ಯವಾದವಿತ್ತರು. ಚೇತನ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇರಳ ಸ್ಕೂಲ್ ಟೀಚರ್ಸ್ ಯೂನಿಯನ್ನ 46ನೇ ರಾಜ್ಯ ಸಮ್ಮೇಳನ 19ರಿಂದ 21ರವರೆಗೆ. ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆಯಿತು. ವಿಶೇಷ ಸಿಡಿಮದ್ದು ಪ್ರದರ್ಶನ. ಬಾಯರ್ ಗಾಯಡ್ಕ ಆಸಿಫ್ ಸಾವಿಗೆ ಸಂಬಂಧಿಸಿ ಸಮಗ್ರ ತನಿಖೆ ನಡೆಸಬೇಕೆಂದು ಆಗ್ರಹ. ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಿದರು ಆಸಿಫ್ ತಾಯಿ. ಕೇರಳ ಕೋಆಪರೇಟಿವ್ ಪೆನ್ಷನರ್ಸ್ ಅಸೋಸಿಯೇಷನ್ ಕಾಸರಗೋಡು ತಾಲೂಕು ಸಮ್ಮೇಳನ ರಾಜ್ಯ ಕಾರ್ಯದರ್ಶಿ ಎಂ ಗೋಪಾಲಕೃಷ್ಣನ್ ಅವರಿಂದ ಉದ್ಘಾಟನೆ. ಸ್ಪೀಡ್ವೇ ಇಂಟರ್ನ್ಯಾಷನಲ್ ಗ್ರೂಪ್ ವಿದ್ಯಾಭ್ಯಾಸ ಪ್ರಶಸ್ತಿ ವಿತರಣೆ, ಚಿನ್ನದ ಪದಕ ವಿತರಣೆ, ಅಭಿನಂದನಾ ಸಭೆ ಜನವರಿ 19ರಂದು. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.